ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 109ನೇ ಭಾಗ ಇದು. ಅಲ್ಲಿ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇವತ್ತು ನಾವು ನೋಡಬೇಕಾದದ್ದು 109ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ ಮತ್ತು ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 104ನೇ ಅಧ್ಯಾಯ. ಕೃಷ್ಣನ ಮುಖಾರವಿಂದದಿಂದ ಅನೇಕ ರೀತಿಯ ತತ್ವಗಳನ್ನು ಯುಧಿಷ್ಠಿರಾದಿಗಳು ಶ್ರವಣ ಮಾಡ್ತಾ ಇದ್ದಾರೆ. ಇದು ವೈಷ್ಣವ ಧರ್ಮ ಪರ್ವ. ಇವತ್ತು ನಾವು ನೋಡಬೇಕಾದದ್ದು ಈ ಮುಂದಿನಂತೆ ಕಂಡು ಬರ್ತದೆ. ಉತ್ತರ ಭಾರತದ ಪಾಠದಲ್ಲಿ ಈ ಅಧ್ಯಾಯಗಳು ಕಾಣಿಸೋದಿಲ್ಲ. ಪ್ರಕ್ಷಿಪ್ತ ಅಂತ ಹೇಳಿ ಅವರು ಕೂಡ ಕೊಟ್ಟಿದ್ದಾರೆ, ಆದರೆ ಕೆಲವು ಕಡೆ ವ್ಯತ್ಯಾಸ ಇದೆ. ಈಗ ನಾವು ನೋಡ್ತಿರುವುದು ಕೂಡ ಉತ್ತರ ಭಾರತದ ಪಾಠದಲ್ಲಿ ಪ್ರಕ್ಷಿಪ್ತ ಅಂತ ಕೊಡಲ್ಪಟ್ಟಿದ್ದರಲ್ಲಿ ಕೂಡ ಕಾಣಿಸೋದಿಲ್ಲ. ವಿಪ್ರಯೋಗೆ ಶರೀರಸ್ಯ ಸೇಂದ್ರಿಯಸ್ಯ ವಿಶೇಷತಃ ಅಂತರ ವರ್ತಮಾನಸ್ಯ ಗತಿ ಪ್ರಾಣಸ್ಯ ಕೀದೃಶಿ. ಈ ಜೀವ ಶರೀರವನ್ನ ಪರಿತ್ಯಾಗ ಮಾಡಿದಾಗ ಅವನಿಗೆ ಮುಂದಿನ ಗತಿ ಯಾವ ರೀತಿಯಾಗಿರ್ತದೆ ಅದನ್ನು ವರ್ಣನೆ ಮಾಡುವಂತ ಕೃಷ್ಣನನ್ನ ಯುಧಿಷ್ಠಿರ ಪ್ರಶ್ನೆ ಮಾಡ್ತಿದ್ದಾನೆ. ಅದಕ್ಕೆ ಕೃಷ್ಣ ಯಾವ ರೀತಿಯಾಗಿ ಉತ್ತರಿಸಿದ ಅಂತನ್ನೋದನ್ನ ಈ ಮುಂದಿನ ಭಾಗದಲ್ಲಿ ನಾವು ನೋಡ್ತೇವೆ. ಶುಭಾಶುಭ ಕೃತಂ ಸರ್ವಂ ಪ್ರಾಪ್ನೋತಿಹ ಫಲಂ ನರಃ. ಶರೀರದ ಮೂಲಕ ಅವನೇನು ಪಾಪ ಪುಣ್ಯ ಇತ್ಯಾದಿಗಳನ್ನು ಮಾಡಿರ್ತಾನೆ, ಅದರ ಎಲ್ಲದರ ಫಲವನ್ನು ಕೂಡ ಅವನು ಪಡ್ಕೊಳ್ತಾನೆ. ಈ ಜೀವನಿಗೆ ಪೂರ್ಣವಾದಂತಹ ಮರಣ ಅನ್ನುವುದಿಲ್ಲ. ನತು ಸರ್ವಸ್ಯ ಭೂತಸ್ಯ ಪಂಚತ್ವಂ ವಿದ್ಯತೆ ನೃಪ. ನಮ್ಮ ಪಂಚೇಂದ್ರಿಯಗಳು ಕೂಡ ಸೂಕ್ಷ್ಮ ದೇಹದಲ್ಲಿ ಇದ್ದೇ ಇರ್ತವೆ. ಅವುಗಳಿಗೂ ಕೂಡ ನಾಶ ಅನ್ನುವುದೇನಿಲ್ಲ. ಆ ಇಂದ್ರಿಯಗಳಿಗೆ ಹೊರ ಆವರಣವಾಗಿ ನಮ್ಮ ಕಣ್ಣು, ಕಿವಿ ಮೊದಲಾದದ್ದು ಏನಿದೆ ಅವುಗಳಿಗೆ ಮಾತ್ರ ನಾಶ ಅಂತನ್ನುವುದು ಕಂಡು ಬರ್ತದೆ. ಆ ಪಂಚಮಹಾಯಜ್ಞಗಳನ್ನ ಪಂಚತ್ವಂ ಪಾಂಡವ ಶ್ರೇಷ್ಠ ಭೂರಿಭೂತಿಕರಂ ನೃಣಾಂ. ಅನೇಕ ಥರದ ಪಂಚಮಹಾಯಜ್ಞಗಳನ್ನ ಪ್ರತಿನಿತ್ಯವೂ ಕೂಡ ಆ ಜೀವ ಮಾಡ್ತಾನೆ. ಅದಾದ ಬಳಿಕ ಮರಣ ಹೊಂದಿದ ಮೇಲೆ ಅದರ ಫಲ ಅವನಿಗೆ ಸಿಗ್ತದೆ. ಸ್ವರ್ಗದಲ್ಲಿ ಎಲ್ಲಾ ಥರದ ಐಶ್ವರ್ಯವನ್ನು ಅವನಿಗೆ ಅದು ಕೊಡಬಲ್ಲಂಥದ್ದು. ನಜಾಯತೆ ನ ಮ್ರಿಯತೆ. ಅವನಿಗೆ ಪೂರ್ಣವಾದಂತಹ ಮರಣ ಅಂತನ್ನುವುದೇ ಆಗೋದಿಲ್ಲ. ಅವನ ದೇಹಕ್ಕೆ ಮಾತ್ರ ಮರಣ. ಯೇಷಾಂ ತು ನಗತಿ ಪುಣ್ಯ ತೇಷಾಂ ಮರಣ ಮುಚ್ಯತೆ. ಪ್ರಾಯೇಣ ಮರಣಂ ನಾಮ ಪಾಪಿನಾಮೇವ ಪಾಂಡವ. ಅತ್ಯಂತ ಪಾಪಿಗಳಾದವರಿಗೆ ಆ ಮರಣ ಅಂತನ್ನೋದು ಭಯಂಕರವಾಗಿರ್ತದೆ. ಯಾರು ಪುಣ್ಯಾತ್ಮರಿದ್ದಾರೋ ಅವರಿಗೆ ಮರಣವೂ ಕೂಡ ತುಂಬಾ ಸುಖದಾಯಕವಾಗಿಯೇ ಇರ್ತದೆ ಅಂತ ವರ್ಣಿಸ್ತಾರೆ. ಪ್ರಾಯೇಣ ಮರಣಂ ನಾಮ ಇತ್ಯತ್ರ ಮರಣಂ ದೇಹ ವಿಯೋಗಾಖ್ಯಂ ಮರಣಂ ಪಾಪಿನಾಮೇವ ಭಯಂಕರಂ. ಪಾಪಿಗಳಿಗದು ಮಾತ್ರ ಭಯಂಕರ ಅಂತ ಲಕ್ಷಾಲಂಕಾರದಲ್ಲಿ ಅದರ ಅಧ್ಯಾಹಾರ ಮಾಡಿಕೊಂಡಿದ್ದಾರೆ. ಪ್ರಾಯೇಣ ಅಕೃತಕೃತ್ಯಸ್ತು ಮೃತ್ಯೋರುದ್ವಿಜತೆ ಜನಃ. ಮಾಡಬೇಕಾದಂತಹ ಕರ್ತವ್ಯಗಳನ್ನು ಸರಿಯಾಗಿ ಮಾಡದೆ ಹೋದ್ರೆ ಅಂಥವ್ರು ಮಾತ್ರ
ಮರಣ ಹೊಂದುತ್ತಾರೆ. ಆ ಮರಣ ಹೊಂದಿದಾಗ ಭಯ ಪಡ್ತಾರೆ, ಮರಣ ಹೊಂದುವ ಕಾಲಕ್ಕೆ ಭಯ ಪಡ್ತಾರೆ. ಕೃತಕೃತ್ಯಾಹ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವಾತಿಥಿಂ. ತುಂಬಾ ಸುಂದರವಾದಂತಹ ಒಂದು ಶ್ಲೋಕ ಇದು. ಯಾರು ಈ ಜಗತ್ತಿನಲ್ಲಿ ಮಾಡಬೇಕಾದನ್ನೆಲ್ಲವನ್ನು ಮಾಡಿಕೊಂಡು ಸಾರ್ಥಕವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೋ ಅವರು ಆ ಮರಣವನ್ನು ಕೂಡ ಒಂದು ಅತಿಥಿಯಂತೆ ನಿರೀಕ್ಷಿಸ್ತಾರೆ. ಮರಣ ಅವರಿಗೆ ಭಯಂಕರ ಆಗೋದಿಲ್ಲ ಅಂತ ತಾತ್ಪರ್ಯ. ಅದಕ್ಕೆ ಯುಧಿಷ್ಠಿರ ಕೇಳ್ತಾನೆ, ಈ ಪಂಚಮಹಾಯಜ್ಞಗಳು ಅಂತ ನೀನು ಹೇಳಿದೆ, ಪಂಚಯಜ್ಞ ಮಹಾಯಜ್ಞಗಳನ್ನು ಮಾಡಿದವರು ಯಾವುದೇ ರೀತಿಯಾಗಿ ದುಃಖ ಪಡೋದಿಲ್ಲ ಅಂತ ನೀನು ಹೇಳಿದೆ. ಆ ಪಂಚಮಹಾಯಜ್ಞಗಳು ಅಂದ್ರೆ ಏನು, ಅದರ ಬಗ್ಗೆ ಒಂದಿಷ್ಟು ವರ್ಣನೆ ಮಾಡುವಂತ ಯುಧಿಷ್ಠಿರ ಕೃಷ್ಣನನ್ನೇ ಪ್ರಶ್ನಿಸಿದ. ಆಗ ಶೃಣು ಪಂಚಮಹಾಯಜ್ಞಾನ್, ನಾನು ಅದರ ಸ್ವರೂಪವನ್ನು ಹೇಳ್ತೇನೆ ಕೇಳು ಅಂತ ಹೇಳಲಿಕ್ಕೆ ತೊಡಗಿದ ಕೃಷ್ಣ. ಈ ಭಾಗ ಈ ಉತ್ತರ ಭಾರತದ ಪಾಠದಲ್ಲಿ ಕೂಡ ಇಲ್ಲಿಂದ ಕಂಡು ಬರ್ತದೆ. ಋಷಿಯಜ್ಞ, ಬ್ರಹ್ಮಯಜ್ಞ, ಭೂತಯಜ್ಞ, ನೃಯಜ್ಞ ಮತ್ತು ಪಿತೃಯಜ್ಞ, ಹೀಗೆ 5 ಯಜ್ಞಗಳನ್ನ ವರ್ಣನೆ ಮಾಡ್ತಾರೆ. ಅವುಗಳ ಸ್ವರೂಪ ಏನು? ತರ್ಪಣಂ ಋಷಿಯಜ್ಞ, ನಾವು ಋಷಿಗಳಿಗೆ ಏನು ತರ್ಪಣ ಕೊಡ್ತೀವಿ, ನಮ್ಮ ಗೋತ್ರ ಪ್ರವರ್ತಕರಾದ ಋಷಿಗಳು, ಈ ಯಜ್ಞಾದಿಗಳನ್ನು ನಮಗೆ ಒದಗಿಸಿಕೊಟ್ಟಂತಹ ಋಷಿಗಳು, ಇವರೆಲ್ಲರಿಗೂ ನಾವೇನು ತರ್ಪಣ ಕೊಡ್ತೇವೆ ಅದನ್ನ ಋಷಿ ಯಜ್ಞ ಅಂತ ವರ್ಣನೆ ಮಾಡ್ತಾರೆ. ಉತ್ತರ ಭಾರತದ ಪಾಠದಲ್ಲಿ ಕೆಲವು ಕಡೆ ಋಭುಯಜ್ಞ ಅಂತ ಪಾಠ ಇದೆ. ಆ ಋಭುಯಜ್ಞ ಅಂತ ಅನ್ನೋದು ಅಷ್ಟೇನು ಯೋಗ್ಯವಾದ ಪಾಠ ಅಲ್ಲ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲೂ ಹಾಗಿದೆ. ತರ್ಪಣಂ ಋಭುಯಜ್ಞ ಅಂತಾನೆ ಇದೆ. ಋಷಿಯಜ್ಞ ಅಂತಿದ್ರೆ ಒಳ್ಳೆಯದು ಅಂತ ನನಗೂ ಕೂಡ ಕಾಣಿಸ್ತಾ ಇದೆ. ಸ್ವಾಧ್ಯಾಯೋ ಬ್ರಹ್ಮಯಜ್ಞಕಂ, ಮುಂದೆ ಏನು ಬ್ರಹ್ಮಯಜ್ಞವನ್ನು ಮಾಡ್ತೇವೆ ನಿತ್ಯ, ಅದೇ ಸ್ವಾಧ್ಯಾಯ. ಈ ನಿತ್ಯ ಮನುಷ್ಯ ಸಾಧಕನಾದವನು ಅಧ್ಯಯನ ಮಾಡಬೇಕಾದಂತಹ ಋಗಾದಿ ವೇದಗಳು ಮತ್ತೆ ಅದರ ಅಂಗಗಳು, ಪುರಾಣ ಇತಿಹಾಸಗಳು ಇತ್ಯಾದಿಗಳೇನಿವೆ, ಇವೆಲ್ಲವೂ ಕೂಡ ಸ್ವಾಧ್ಯಾಯ ಅಂತ ಕರೆಸ್ಕೋತದೆ. ಸಾಧಕರಾದವರಿಗೆ ಸ್ವಾಧ್ಯಾಯ ಅಂತ ಅನ್ನೋದು ಎಷ್ಟು ಕಡ್ಡಾಯ ಅಂದ್ರೆ, ವಿಶೇಷತಃ ಬ್ರಾಹ್ಮಣನಿಗೆ ಅದು ಎಷ್ಟು ಕಡ್ಡಾಯ. ಬ್ರಹ್ಮಯಜ್ಞ ಅಂತ ಅನ್ನೋದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಮೂವರಿಗೂ ಕೂಡ ಇದ್ದೇ ಇರ್ತದೆ. ಅದು ಹೇಗೆ ಕಡ್ಡಾಯ ಅಂದ್ರೆ, ದೈನಂದಿನ ಆಹ್ನಿಕದಲ್ಲೇ ಈ ಬ್ರಹ್ಮಯಜ್ಞ ಅಂತ ಅನ್ನೋದು ಸೇರಿ ಹೋಗಿದೆ. ಪ್ರತಿನಿತ್ಯ 4 ವೇದಗಳ ಕೆಲವು ತುಣುಕುಗಳನ್ನ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅನ್ನುವಂಥ 6 ಅಂಗಗಳ ತುಣುಕುಗಳನ್ನ, ಪುರಾಣ ಇತಿಹಾಸಗಳು, ಮಹಾಭಾರತ, ಭಾಗವತ ಇತ್ಯಾದಿಗಳ ತುಣುಕುಗಳನ್ನ ಇತ್ಯಾದಿ ಎಲ್ಲವನ್ನು ಹೇಳಿಯೇ ಆ ಬ್ರಹ್ಮಯಜ್ಞವನ್ನು ಮಾಡುವುದೇ ರೂಢಿ ಇದೆ. ಅದೇ ಸ್ವಾಧ್ಯಾಯ. ಆ ಸ್ವಾಧ್ಯಾಯವನ್ನೇ ಬ್ರಹ್ಮಯಜ್ಞ ಅಂತ ವರ್ಣನೆ ಮಾಡ್ತಾರೆ. ಭೂತಯಜ್ಞೋ ಬಲಿರ್ಜ್ಞೇಯ ನೃಯಜ್ಞ ಅತಿಥಿ ಪೂಜನಂ. ಸಮಸ್ತ ಪ್ರಾಣಿಗಳಿಗೂ ಕೂಡ ಬಲಿಹರಣ ಕೊಡುವುದಕ್ಕೆ ಭೂತಯಜ್ಞ ಅಂತ ಹೇಳ್ತಾರೆ. ನೈವೇದ್ಯ, ವೈಶ್ವದೇವ ಎಲ್ಲ ಆದ ಮೇಲೆ ಈ ಒಂದಿಷ್ಟು ಅನ್ನವನ್ನ, ಆ ಅನ್ನ ಭಗವಂತನಿಗೆ ಮಾತ್ರ ನಿವೇದಿತ ಆಗಿದ್ದಾಗಿರಬೇಕು. ನೈವೇದ್ಯ ಮಾಡುವಾಗಲೇ ಭಗವಂತನಿಗೆ ನಿವೇದನೆ ಆದ ಬಳಿಕ ಒಂದಿಷ್ಟು ವೈಶ್ವದೇವಕ್ಕೆ ಮತ್ತೆ ಬಲಿಹರಣಕ್ಕೆ ಅಂತ ತೆಗೆದಿಟ್ಕೊಳ್ಬೇಕು. ಅದಾದ ಬಳಿಕ ಆ ಪಾತ್ರದಲ್ಲಿರುವಂತಹ ಅನ್ನ ಇತ್ಯಾದಿ ಆಹಾರಗಳನ್ನ ಲಕ್ಷ್ಮೀದೇವಿ ಮತ್ತೆ ಉಳಿದ ದೇವತೆಗಳು ಇತ್ಯಾದಿಗಳಿಗೆ ನಿವೇದನೆ ಮಾಡಬೇಕು. ವೈಶ್ವದೇವಕ್ಕಾಗಿ ಬಲಿಹರಣಕ್ಕಾಗಿ ತೆಗೆದಿಟ್ಟದ್ದು ಲಕ್ಷ್ಮೀದೇವಿ ಇತ್ಯಾದಿಗಳಿಗೆ ಸಮರ್ಪಿತವಾದದ್ದು ಆಗಿರಬಾರದು. ಯಾಕೆಂದ್ರೆ ವೈಶ್ವದೇವದಲ್ಲಿ ಮತ್ತು ಬಲಿಹರಣದಲ್ಲಿ
ಅಗ್ನಿಯಲ್ಲಿ ಅಂತರ್ಗತನಾದಂಥ ಹಾಗೆ ಸರ್ವಭೂತಗಳಲ್ಲಿ ಅಂತರ್ಗತನಾದಂಥ ಭಗವಂತನಿಗೆ ಆಹಾರ ಕೊಡುವುದು ನಡೀತಿರ್ತದೆ. ಅವನಿಗೆ ಅಲ್ಲಿ ನಿವೇದನೆ ಇರ್ತಿರ್ತದೆ. ಆ ಕಾರಣದಿಂದ ಲಕ್ಷ್ಮಿಯಾದಿಗಳಿಗೆ ಸಮರ್ಪಿತವಾದಂತಹ ಇತರ ದೇವತೆಗಳಿಗೆ ಸಮರ್ಪಿತವಾದ ಅನ್ನವನ್ನು ಮತ್ತೆ ಭಗವಂತನಿಗೆ ಕೊಡಬಾರದು. ಈಗಾಗಲೇ ಪ್ರತಿಮಾಮುಖದಲ್ಲಿ ಆತ ಸ್ವೀಕಾರ ಮಾಡಿದ್ದನ್ನ ಅವನಿಗೆ ಅಗ್ನಿಮುಖದಲ್ಲಿ ಮತ್ತೆ ಸರ್ವಭೂತಗಳ ಮುಖದಲ್ಲಿ ಹೀಗೆ ನಿವೇದನೆ ಮಾಡಲಿಕ್ಕೆ ತಪ್ಪಿಲ್ಲ. ಆದ್ದರಿಂದ ಈ ವೈಶ್ವದೇವಕ್ಕೆ ಬಲಿಹರಣಕ್ಕೆ ಉಪಯುಕ್ತ ಆಗುವಂತಹ ಅನ್ನ ಒಂದಿಷ್ಟು ಭಾಗ ಏನಿದೆ ಅದನ್ನ ಭಗವಂತನಿಗೆ ಮಾತ್ರ ನಿವೇದಿತವಾದಂತಹ ಒಂದಿಷ್ಟು ಭಾಗವನ್ನ ತೆಗೆದಿಟ್ಕೊಳ್ಬೇಕು ಮೊದಲೇ. ಅದಾದ್ಮೇಲೆ ಲಕ್ಷ್ಮಿಯಾದಿ ದೇವತೆಗಳಿಗೆಲ್ಲ ಅದನ್ನು ಸಮರ್ಪಿಸಬೇಕು. ಆ ಭೂತಯಜ್ಞ ಅಂತ ಏನ್ ಬಂತಲ್ಲ ಅದು ಅದನ್ನೇ ಬಲಿಹರಣ ಅಂತ ಹೇಳ್ತಾರೆ. ಕೆಲವು ಮಂತ್ರಗಳಿಂದ ಋಗ್ವೇದಿಗಳು ಯಜುರ್ವೇದಿಗಳು ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ವರ್ತುಲಾಕಾರವಾಗಿ ಆಹುತಿಗಳನ್ನು ಕೊಟ್ಟು ಕೊನೆಗೆ ಮನೆಯಿಂದ ಹೊರಗೆ ಹೋಗಿ ಅಲ್ಲೊಂದಿಷ್ಟು ಆಹುತಿಯನ್ನ ಹಾಕಿ ಬರ್ತಾರೆ. ಯೇ ಭೂತಾ ಪ್ರಚರಂತಿ ದಿವಾನಕ್ತಂ ಬಲಿಮಿಚ್ಛಂತೋ ತೇಷಾಂ ಪುಷ್ಟಿಕಾಮೋ ಬಲಿಂ ಹರಾಮೆ ವಿತುದಸ್ಯ ಭೃತ್ಯಾಹ. ಶಿವಾಂತರ್ಗತನಾದಂಥ ನರಸಿಂಹ ಅವನೇ ವಿತುದ ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ತುದ ವ್ಯಥನೆ ನಾಶ ಮಾಡುವಂಥವನು. ಅವನಿಗೆ ಭೃತ್ತರಾದಂತಹ ಅನೇಕ ಜನ ಸೇವಕರೇನಿದ್ದಾರೆ ತೇಷಾಂ ಬಲಿಂ ಪುಷ್ಟಿಕಾಮೋ ಹರಾಮಿ. ನನಗೆ ನನ್ನ ಕುಟುಂಬಕ್ಕೆ ಸಮಸ್ತ ಜಗತ್ತಿಗೂ ಪುಷ್ಟಿ ದೈಹಿಕ ಮಾನಸಿಕ ಪುಷ್ಟಿಯನ್ನು ನಾನು ಬಯಸಿ ಬಲಿಹರಣ ಮಾಡ್ತೇನೆ ಅಂತ ಅದರ ಅರ್ಥ. ಮೈ ಪುಷ್ಟಿಕಾಮೋ ದದಾತು. ಅಂಥ ಭಗವಂತ ನಮಗೆ ಪುಷ್ಟಿಯನ್ನು ಕೊಡಲಿ ಅಂತ ಒಂದು ವೇದ ಮಂತ್ರ ಕಂಡು ಬರುತ್ತದೆ. ಇದು ನಾನು ಯಜುರ್ವೇದಕ್ಕನುಸಾರವಾಗಿ ಹೇಳಿದೆ ಅಂತ ಕಾಣಿಸ್ತದೆ. ಋಗ್ವೇದಕ್ಕನುಸಾರವಾಗಿ ಸ್ವಲ್ಪ ಬೇರೆ ಇರಬಹುದು. ಹೀಗೆ ಎಲ್ಲಾ ಪ್ರಾಣಿಗಳಿಗೂ ನಿವೇದನೆ ಮಾಡುವುದು, ಪ್ರಾಣಿ ಪಕ್ಷಿ ಇತ್ಯಾದಿಗಳಿಗೆ ನಿವೇದನೆ ಮಾಡುವುದಕ್ಕೆ ಭೂತಯಜ್ಞ ಅಂತ ಕರೀತಾರೆ. ವಸ್ತುತಃ ನಾವು ಹಾಕುವ ಒಂದು ಹಿಡಿ ಅನ್ನ ಅವುಗಳಿಗೆ ಸಾಕಾಗದೇ ಇರಬಹುದು. ಅದೊಂದು ಸಂಕೇತ ಮಾತ್ರ. ಅದಕ್ಕಾಗಿಯೇ ಅನೇಕ ಕಡೆ ಒಂದು ನಿರ್ದಿಷ್ಟ ಪ್ರಮಾಣದ ಅನ್ನ ನೀರು ಇತ್ಯಾದಿಗಳನ್ನ ಮನೆಯ ಹೊರಗೆ ಕಾಂಪೌಂಡ್ನಲ್ಲಿ ಇಟ್ಟು ಅದೆಲ್ಲ ಆ ಪ್ರಾಣಿ ಪಕ್ಷಿಗಳಿಗೆ ತಲುಪುವಂತ ಮಾಡ್ತಾರೆ. ಅನೇಕ ಜನ ಹವ್ಯಾಸವನ್ನು ಇಟ್ಕೊಂಡಿರ್ತಾರೆ. ಅಂತೂ ಇದೊಂದು ಸಾಂಕೇತಿಕವಾದದ್ದು. ಎಲ್ಲ ಪ್ರಾಣಿಗಳಿಗೂ ಪೋಷಣೆ ಕೊಡಬೇಕಾದದ್ದು ಈ ಗೃಹಸ್ಥನ ಕರ್ತವ್ಯ. ಗೃಹಸ್ಥನಾದವನೇ ಅದನ್ನು ಮಾಡ್ತಾ ಇರ್ತಾನೆ. ಗೃಹಸ್ಥನಾದವನಿಗೆ ವೈಶ್ವದೇವ ಮತ್ತು ಬಲಿಹರಣ ಇತ್ಯಾದಿಗಳನ್ನ ಮಾಡುವಂತಹ ಅಧಿಕಾರ. ಅದಕ್ಕಾಗಿಯೇ ಒಬ್ಬ ಗೃಹಸ್ಥನಾದವನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಆ ಸುತ್ತಮುತ್ತ ಇರುವಂತಹ ಪ್ರಾಣಿಗಳೆಲ್ಲ ಭಯ ಪಡ್ತಾವಂತೆ. ನಾವೆಲ್ಲ ಏನಾದರೂ ಸನ್ಯಾಸ ಸ್ವೀಕಾರ ಮಾಡ್ತೇವೆ ಅಂತ ಹೇಳಿದ್ರೆ ಆ ಪ್ರಾಣಿ ಪಕ್ಷಿಗಳು ಭಯ ಪಡ್ತಾವೋ ಇಲ್ಲೋ ಗೊತ್ತಿಲ್ಲ. ಆದರೆ ಅಲ್ಲೊಬ್ಬ ಮಹಾತ್ಮನಾದಂಥ ಋಷಿ ಮಹಾಭಾರತದಲ್ಲೇ ಕಂಡು ಬರ್ತಾನೆ. ಅವನು ಈ ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಅಂತ ಹೊರಟಾಗ ಎಲ್ಲ ಪ್ರಾಣಿಗಳು ಚಿಂತೆ ಮಾಡಿದವು ಅಂತಿದೆ. ಅಲ್ಲಿ ಮಹಾಭಾರತದಲ್ಲಿ ವರ್ಣನೆ ಕೇಳಿ ಬರ್ತದೆ. ಇದು ಗದಾಪರ್ವ ಅಂತ ನಿನಗೆ ನೆನಪು. ಗದಾಪರ್ವ ಉಪಪರ್ವ. ಜೈಗೀಷವ್ಯ ಅನ್ನುವ ಮುನಿ ಮತ್ತೆ ದೇವರ ಅನ್ನುವ ಮುನಿ ಅವರಿಬ್ಬರ ನಡುವೆ ನಡೆದಂತಹ ಒಂದು ಸಂವಾದ. ಅದು ಮೋಕ್ಷ ಧರ್ಮಂ ಸಮಾಸ್ಥಾತುಂ ಮಿಥ್ಯೇಯಂ ಭಗವನ್ನಹಂ. ದೇವರ ಆ ಜೈಗೀಷವ್ಯರಿಗೆ ಹೇಳಿದಂತೆ, ನಾನು ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡ್ತೇನೆ ಅಂತ. ಅದಕ್ಕೆ ಜೈಗೀಷವ್ಯ ಮುನಿಗಳು ಬೇಕಾದ ತತ್ವವನ್ನೆಲ್ಲ ಅವನಿಗೆ ಬೋಧನೆ ಮಾಡಿದರು. ಸನ್ಯಾಸ ಕೃತ ಬುದ್ಧಿಂ ತಂ ಭೂತಾನಿ ಪಿತೃಭಿಃ ಸಹ ತಥೋ ದೃಷ್ಟ್ವಾ ಪ್ರರುರುಹು ಕೋಸ್ಮಾನ್ ಸಂವಿಭಜಿಷ್ಯತಿ. ಅವನು ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಹೊರಟಾಗ ದೇವಲ
ಅಲ್ಲಿರುವಂತಹ ಭೂತಗಳೆಲ್ಲ ಸರ್ವಭೂತಾನಿ ಅಂತ ಶಬ್ದವೇ ಇದೆ, ಅವು ಅಳ್ಲಿಕ್ಕೆ ತೊಡಗಿದ್ವಂತೆ. ನಮ್ಮನ್ನು ಇನ್ನು ಮುಂದೆ ಪೋಷಿಸುವವರು ಯಾರು, ನಮಗೆ ಆಹಾರವನ್ನು ಹಂಚಿಕೊಡುವವರು ಯಾರು ಅಂತ. ಅಂತ ಹೀಗೆ ಆ ಗೃಹಸ್ಥಾಶ್ರಮದ ಮಹತ್ವವನ್ನು ವರ್ಣನೆ ಮಾಡ್ತಾರೆ. ಅದು ಆ ದೇವಲ ಋಷಿಗಳು ಅಷ್ಟು ತನ್ಮಯತೆಯಿಂದ, ಅಷ್ಟು ಸುತ್ತಮುತ್ತಲಿನ ಪ್ರಾಣಿಗಳ ಬಗ್ಗೆ ಪ್ರೀತಿಯಿಂದ ಅದನ್ನು ಮಾಡ್ತಾ ಇದ್ದಿದ್ರಿಂದ ಅವರ ಬಗ್ಗೆ ಅಂತ ಪ್ರೀತಿ ಇಟ್ಕೊಂಡಂತಹ ಭೂತಗಳು ಹಾಗೆ ಆಕ್ರಂದ ಮಾಡಿದವು ಅಂತ ಕೇಳಿ ಬರ್ತದೆ. ಮನುಷ್ಯನಿಗೂ ಸುತ್ತಮುತ್ತಲಿರುವಂತಹ ಪ್ರಾಣಿಗಳಿಗೂ ತೋರಿಸುವಂತ ಕಂಡು ಬರುವಂತಹ ಒಂದು ಅವಿನಾಭಾವ ಸಂಬಂಧ ಅದು. ಹೀಗೆ ಭೂತಯಜ್ಞವೇ ಬಲಿಯಜ್ಞ. ಮುಂದೆ ಈ ನೃಯಜ್ಞ ಅತಿಥಿ ಪೂಜನಂ. ನೃ ಅಂದ್ರೆ ಮನುಷ್ಯರು, ಮನುಷ್ಯರ ಯಜ್ಞ ಅಂದ್ರೆ ಅತಿಥಿ ಪೂಜನ. ಬಂದ ಅತಿಥಿಗಳಿಗೆ ಪೂಜೆ ಮಾಡುವುದೇನಿದೆ ಅದನ್ನೇ ಅತಿಥಿ ಪೂಜನ ಅಂತ ಹೇಳ್ತಾರೆ. ಪಿತೃನುದ್ದೇಶಿತ ಕರ್ಮ ಪಿತೃಯಜ್ಞ ಪ್ರಕೀರ್ತಿತಃ. ಪಿತೃಗಳನ್ನು ಉದ್ದೇಶಿಸಿ ಮಾಡುವ ಕರ್ಮ ಏನಿದೆ ಅದು ಪಿತೃಯಜ್ಞ ಅಂತ. ವಸ್ತುತಃ ಬಲಿಹರಣದಲ್ಲಿಯೂ ಕೂಡ ಸ್ವಧಾ ಪಿತೃಭ್ಯ ಅಂತ ಒಂದು ಆಹುತಿ ಇದ್ದೇ ಇರ್ತದೆ. ಮತ್ತೆ ಬ್ರಹ್ಮಯಜ್ಞ, ಅಲ್ಲಿ ದೇವರ ಬ್ರಹ್ಮಯಜ್ಞ ಆದ ಬಳಿಕ ಅರ್ಥಾತ್ ಸ್ವಾಧ್ಯಾಯ ಆದ ಬಳಿಕ ದೇವರ ತರ್ಪಣ, ಋಷಿ ತರ್ಪಣ ಮತ್ತೆ ಪಿತೃತರ್ಪಣ ಅಂತ ಒಂದೇನು ಭಾಗ ಇರ್ತದೆ. ಅಲ್ಲಿ ಪಿತೃತರ್ಪಣನೂ ಕೂಡ ಇದ್ದೇ ಇರ್ತದೆ. ಯಜ್ಞೋಪವೀತವನ್ನು ಎಡಕ್ಕೆ ಹಾಕಿಕೊಂಡು ಪಿತೃತರ್ಪಣವನ್ನ ಕೊಡೋದು ಪ್ರತಿನಿತ್ಯ ಇದ್ದೇ ಇದೆ. ಎಳ್ಳಿನಿಂದ ಅಲ್ಲದೆ ಹೋದರೂ ನೀರಿನಿಂದಾದರೂ ಕೊಡುವುದು ರೂಢಿ ಇದ್ದೇ ಇದೆ. ನಿರ್ದಿಷ್ಟ ದಿನಗಳಲ್ಲಿ ಅಮಾವಾಸ್ಯೆ, ಯುಗಾದಿ, ಮನ್ವಾದಿ ಮೊದಲಾದ ಕಾಲಗಳಲ್ಲಿ, ಸಂಕ್ರಮಣಗಳಲ್ಲೆಲ್ಲ ಎಳ್ಳಿನಿಂದಲೇ ತರ್ಪಣ ಕೊಡೋದಿದೆ. ಮತ್ತೆ ಅಪಸವ್ಯದಿಂದಲೇ ಜನಿವಾರವನ್ನು ಎಡಕ್ಕೆ ಮಾಡಿಕೊಂಡೇ ಈ ಬಲಿಹರಣದಲ್ಲೂ ಕೂಡ ಪಿತೃಗಳಿಗೊಂದು ಆಹುತಿ ಕೊಡುವುದಿದೆ. ಇದಲ್ಲದೆ ಆಯಾ ಶ್ರಾದ್ದ ಕಾಲದಲ್ಲಿ ಮತ್ತೆ ತಿಲತರ್ಪಣ ಅಂತ ನಾವೇನೀಗ ನೋಡಿದೀವಿ, ಅದೆಲ್ಲ ಋಷಿಗಳ ತರ್ಪಣ. ಅದು ಪಿತೃನುದ್ದೇಶಿತ ಕರ್ಮ ಪಿತೃಯಜ್ಞ ಪ್ರಕೀರ್ತಿತಃ. ಇದಿಷ್ಟು ಮನುಷ್ಯನ ಕರ್ತವ್ಯ. ಮುಂದೆ ಪಾಕಯಜ್ಞ ಅಂತ ಒಂದು ವರ್ಣನೆ ಮಾಡ್ತಾರೆ. ಹುತ, ಅಹುತ, ಪ್ರಹುತ, ಪ್ರಾಶಿತ, ಬಲಿದಾನ ಇವುಗಳನ್ನ ಪಾಕಯಜ್ಞ ಅಂತ ಹೇಳ್ತಾರೆ. ಅದೇನು ಹಾಗೆ ಪಾಕಯಜ್ಞ ಅಂದ್ರೆ ಅದನ್ನು ಮುಂದೆ ಆ ಮಹಾಭಾರತವೇ ವರ್ಣಿಸ್ತದೆ. ಅದನ್ನು ನೋಡೋಣ. ವೈಶ್ವದೇವಾದಯ ಹೋಮಾಹ ಹುತಮಿತ್ಯುಚ್ಯತೆ ಬುಧೈಹಿ. ವೈಶ್ವದೇವನ ಸಾಧಕ ಏನ್ ಮಾಡ್ತಾನೆ ಅದಕ್ಕೆ ಹುತ ಅಂತ ಕರೀತಾರೆ. ಹುತ ಅಂದ್ರೆ ಆಹುತಿ ಹಾಕುವುದು ಅಂತ ಅರ್ಥ. ಸಸ್ಯಾಹಾರಿಗಳೇ ಆಗಲಿ ಮಾಂಸಾಹಾರಿಗಳೇ ಆಗಲಿ ಪ್ರತಿನಿತ್ಯ ಆಹಾರಕ್ಕಾಗಿ ಏನು ಪ್ರಯತ್ನ ಪಡ್ತಾರೆ, ಒಂದಿಷ್ಟು ಜೀವಹಿಂಸೆ ಆಗೇ ಆಗ್ತದೆ. ಆದ್ರಿಂದ ಆ ಆಗುವಂತಹ ಜೀವಹಿಂಸೆಯನ್ನ ತಪ್ಪಿಸಲಿಕ್ಕಾಗಿ ಪಂಚದೋಷ ಪ್ರಾಯಶ್ಚಿತ್ತಾರ್ಥಂ, ಪಂಚಸೂನ ದೋಷ ಪ್ರಾಯಶ್ಚಿತ್ತಾರ್ಥಂ ಅಂತ ಹೇಳ್ತಾರೆ. ಆಹಾರ ಪದಾರ್ಥಗಳನ್ನು ಕೊಯ್ಯುವುದು, ಕತ್ತರಿಸುವುದು, ಬೇಯಿಸುವುದು, ಹುರಿಯುವುದು ಇತ್ಯಾದಿ ದೋಷಗಳ ಪರಿಹಾರಕ್ಕಾಗಿ ವೈಶ್ವದೇವ ಮಾಡ್ತೇನೆ ಅಂತ ಹೇಳ್ತಿರ್ತಾರೆ. ಆ ವೈಶ್ವದೇವಕ್ಕೆ ಹುತ ಅಂತ ಕರೀತಾರೆ. ಮತ್ತೆ ದಾನ ಕೊಟ್ಟಂತಹ ವಸ್ತು, ದಾನ ಕೊಡುವ ಕ್ರಿಯೆಗೆ ಅಹುತ ಅಂತ ಹೇಳ್ತಾರೆ. ಮುಂದೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವ ಕ್ರಿಯೆಗೆ ಪ್ರಹುತ ಅಂತ ವರ್ಣನೆ ಮಾಡ್ತಾರೆ. ಪ್ರಾಣಾಗ್ನಿಹೋತ್ರ ಹೋಮಂಚ ಪ್ರಾಶಿತಂ ವಿಧಿವದ್ವಿದುಹು ಬಲಿಕರ್ಮಚ ರಾಜೇಂದ್ರ ಪಾಕಯಜ್ಞಂ ಪ್ರಕೀರ್ತಿತಾಃ. ಪ್ರತಿನಿತ್ಯ ಈ ಭೋಜನ ಮಾಡುವಾಗ ಸಾಧಕನಾದವನು ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತೇನು 5 ಆಹುತಿಗಳನ್ನು ತಗೊಳ್ತಾನೆ. ಅದಕ್ಕೆ ಈ ಪ್ರಾಶಿತ ಅಂತ ಈ ರೀತಿಯಾಗಿ ಹೆಸರಿದೆ. ಇದಿಷ್ಟು ಹುತ, ಅಹುತ, ಪ್ರಹುತ ಮತ್ತೆ ಪ್ರಾಶಿತ ಅಂತ ಅನ್ನೋದ್ರ ಹೆಸರು. ಮುಂದೆ ಬಲಿಕರ್ಮಚ ರಾಜೇಂದ್ರ ಪಾಕಯಜ್ಞಾ ಪ್ರಕೀರ್ತಿತಾ.
ಬಲಿಕರ್ಮ ಅಂತ ಏನಿದೆ, ಇಲ್ಲ ಪ್ರಾಣಿಗಳಿಗೆ ಹಸುವೆ ಮೊದಲಾದ ಪ್ರಾಣಿಗಳು ಅಂತ ಅದನ್ನ ಹೇಳ್ತಾರೆ. ಆ ಪ್ರಾಣಿಗಳಿಗೆ ಅನ್ನದಾನ ಮಾಡೋದು, ಗೋಗ್ರಾಸ ಮೊದಲಾದನ್ನು ಕೊಡೋದಕ್ಕೆ ಬಲಿದಾನ ಅಂತ ಹೆಸರು. ಇವುಗಳನ್ನೇ ಪಂಚಪಾಕಯಜ್ಞ ಅಂತ ವರ್ಣಿಸ್ತಾರೆ ಶಾಸ್ತ್ರದಲ್ಲಿ. ಅದಲ್ಲದೆ ಕೆಲವು ವಿದ್ವಾಂಸರು ಹೇಳುವಂತೆ ಈ ಮಹಾಯಜ್ಞಗಳೇನಿವೆ, ದೊಡ್ಡ ದೊಡ್ಡ ಯಜ್ಞಗಳು, ಅವುಗಳನ್ನೇ ಪಂಚಪಾಕಯಜ್ಞ ಅಂತ ಹೇಳೋದಿದೆ. ಬ್ರಹ್ಮಯಜ್ಞಾದಿಗಳನ್ನು ಬ್ರಹ್ಮಯಜ್ಞ ಮೊದಲಾದವುಗಳನ್ನೇ ಪಾಕಯಜ್ಞ ಅಂತನೂ ವರ್ಣನೆ ಮಾಡ್ತಾರೆ. ಅದ್ರ ಬಗ್ಗೆ ಸ್ಪಷ್ಟವಾದ ನಿರ್ಧಾರ ಏನು ಇಲ್ಲಿ ಮಹಾಭಾರತದಲ್ಲಿ ನಮಗೆ ಕಾಣಿಸೋದಿಲ್ಲ. ಇದೆಲ್ಲವೂ ಈ ರೀತಿಯಾಗಿ ಪಂಚಮಹಾಯಜ್ಞ ಅಂತಲೇ ಕರೆಸ್ಕೊಂಡಿದೆ. ಹಸಿದು ಬಂದು ಬ್ರಾಹ್ಮಣರನ್ನ ಯಾವತ್ತೂ ಯಥಾಶಕ್ತಿ ನಾವು ತೃಪ್ತಿಪಡಿಸಬೇಕು, ಅವರನ್ನ ಹಿಂದಕ್ಕೆ ಅಟ್ಟಬಾರದು ಯಾವತ್ತಕ್ಕೂ ಕೂಡ. ಅಹನ್ಯಹನಿ ಏಹಿ ಏತಾನ್ ಅಕೃತ್ವಾ ಭುಂಜತೆ ಸ್ವಯಂ ಕೇವಲಂ ಮಲಮಶ್ನಾತೆ ತೇನರ ನಚ ಸಂಶಯ. ಇದ್ಯಾವುದನ್ನು ಮಾಡದೆ ತಾನು ಮಾತ್ರ ಭೋಜನ ಮಾಡುವುದೇನಿದೆಯಲ್ಲ, ಪಂಚಮಹಾಯಜ್ಞಗಳನ್ನು ಆಚರಣೆ ಮಾಡದೆ ತಾನು ಮಾತ್ರ ಭೋಜನ ಮಾಡುವುದು ಅವನು ಮಲವನ್ನೇ ತಿಂದಂತೆ ಆಗ್ತದೆ ಅಂತ ಮಹಾಪಾಪ ಇದೆ ಅವನಿಗೆ. ತಸ್ಮಾತ್ ಸ್ನಾತ್ವಾ ದ್ವಿಜೋ ಯಜ್ಞಾನ್ ಕುರ್ಯಾತ್ ಏತಾನ್ ದಿನೇ ದಿನೇ. ಆದ್ದರಿಂದ ಸ್ನಾನ ಮಾಡಬೇಕು, ಪ್ರತಿನಿತ್ಯ ಸ್ನಾತಃ ಶುಚಿರ್ಭೂತಃ ಈ ಎಲ್ಲಾ ಕ್ರಿಯೆಗಳನ್ನು ಮಾಡಬೇಕು. ಈ ಪಂಚಮಹಾಯಜ್ಞಗಳನ್ನು ಆಚರಿಸದೆ ಊಟ ಮಾಡಿದರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗ್ತದೆ. ಭುಂಜತೆ ತೇ ತ್ವಗಂ ಪಾಪಾಹ ಏ ಪಚಂತ್ಯಾತ್ಮಕಾರಣಂ ಅಂತ ಭಗವದ್ಗೀತೆ, ಆತ್ಮಕಾರಣಾತ್ ಅಂತ ಭಗವದ್ಗೀತೆ ಕೂಡ ತನಗಾಗಿ ಅಡಿಗೆ ಮಾಡಿಕೊಂಡು ಊಟ ಮಾಡುವವನೇನಿದ್ದಾನೆ ಅವನು ಪಾಪವನ್ನೇ ತಿಂದಂತಾಗ್ತದೆ ಅಂತ ಭಗವದ್ಗೀತಾ ಕೂಡ ನಮ್ಮನ್ನು ಎಚ್ಚರಿಸಿದೆ. ಇಲ್ಲಿ ಸ್ನಾನದ ಬಗ್ಗೆ ಇಷ್ಟೆಲ್ಲ ಬಂತಲ್ಲ, ಆ ಸ್ನಾನದ ಬಗ್ಗೆ ಬಂದಿದ್ದರಿಂದ ಈ ಸ್ನಾನದ ಮಹತ್ವವನ್ನು ವರ್ಣನೆ ಮಾಡುವಂತೆ ಯುಧಿಷ್ಠಿರ ಕೃಷ್ಣನನ್ನ ಕೇಳ್ಕೊಳ್ಳಿಕ್ಕೆ ತೊಡಗಿದ. ಆಗ ಪವಿತ್ರಂ ಪಾಪನಾಶನಂ, ಸ್ನಾನ ಅಂತ ಅನ್ನೋದು ಬಹಳ ಪವಿತ್ರವಾದದ್ದು, ಅದು ಹೇಗೆ ನಮ್ಮನ್ನು ಉದ್ಧರಿಸ್ತದೆ ಅಂತ ಅನ್ನೋದನ್ನು ಹೇಳ್ತೇನೆ ಕೇಳು. ಮೃದಂಚ ಗೋಮಯಂ ಚೈವ, ಕೆಲವು ಸ್ನಾನಕ್ಕೆ ಪೂರ್ವಭಾವಿಯಾಗಿ ನಾವು ಸಂಗ್ರಹ ಮಾಡಬೇಕಾದಂತಹ ಸಂಗತಿಗಳಿವೆ. ಮೃತ್ತಿಕೆ, ಗೋಮಯ, ಎಳ್ಳು, ದರ್ಭೆ, ಪುಷ್ಪ ಇತ್ಯಾದಿ ಶಾಸ್ತ್ರೋಕ್ತ ಸಂಗತಿಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ನೀರಿನ ಬಳಿಗೆ ಹೋಗಬೇಕು. ಜಲಂ ಭೃಜೇತ್, ಆ ನದಿಯಲ್ಲಿ ಸ್ನಾನ ಮಾಡಬೇಕು. ನದಿಯಲ್ಲಿ ಸ್ನಾನ ಮಾಡಿದ ಮೇಲೆ ಮತ್ತೆಲ್ಲೂ ಸ್ನಾನ ಮಾಡಬಾರದು ಅಂತ ಇದೆ. ನದಿ ಸ್ನಾನ ಮಾಡಿದ ಮೇಲೆ ಇನ್ನೊಂದು ಕಡೆ ಸ್ನಾನ ಮಾಡುವುದೇನಿದೆ ಆ ನದಿ ಅಭಿಮಾನಿ ದೇವತೆಗಳಿಗೆ ಮಾಡುವಂತಹ ಅಪಚಾರ ಅಂತ ಅದರಿಂದ ಕಂಡು ಬರ್ತದೆ. ಒಂದು ಅಪಾರವಾದಂತಹ ನೀರಿನ ಆಶಯ, ದೊಡ್ಡ ಬಾವಿಯೋ ಮತ್ಯಾವುದೋ, ಅಲ್ಲಿ ಸ್ನಾನ ಮಾಡಿದ ಬಳಿಕ ಇನ್ನೊಂದು ಯಾವುದೋ ಕ್ಷುದ್ರವಾದಂತಹ ಸ್ವಲ್ಪ ಸ್ವಲ್ಪ ನೀರಿರುವಂತಹ ಪ್ರದೇಶದಲ್ಲಿ ಸ್ನಾನ ಮಾಡಲಿಕ್ಕೂ ಕೂಡ ಹೋಗಬಾರದು. ನದಿ ಅಥವಾ ಜಲಾಶಯದ ಬಳಿ ಸ್ನಾನ ಮಾಡಿ ಅಲ್ಲಿ ಅದರ ಸಮೀಪಕ್ಕೆ ಹೋಗಿ, ಆ ಜಲಾಶಯಕ್ಕೆ ಹೋಗಿ ಒಂದು ಸ್ವಚ್ಛವಾದ ಜಾಗದಲ್ಲಿ ಆ ಮಣ್ಣು ಮತ್ತೆ ಗೋಮಯ ಇತ್ಯಾದಿಗಳನ್ನ ಇಡಬೇಕು. ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ಜಲಾಶಯದ ಹೊರಗೆ ಸ್ನಾನ ಮಾಡಬೇಕು. ಎರಡು ಕಾಲುಗಳನ್ನು ಕೂಡ ಸ್ನಾನ ಮಾಡಬೇಕು ಅಂತ ಹೇಳಿದೆ ನಾನು. ಎರಡು ಕಾಲುಗಳನ್ನು ತೊಳ್ಕೊಳ್ಬೇಕು ಮೊದಲು. ಅದಾದ ಬಳಿಕ ಆಚಮನಾದಿಗಳನ್ನು ಮಾಡಬೇಕು. ಮುಂದೆ ಜಲಾಶಯಕ್ಕೆ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡಬೇಕು. ನಮಸ್ಕುರ್ಯಾತ್ತು ತಜ್ಜಲಂ, ಪ್ರದಕ್ಷಿಣಂ ಸಮಾವೃತ್ಯ ನಮಸ್ಕುರ್ಯಾತ್ತು ತಜ್ಜಲಂ. ಜಲಾಶಯಕ್ಕೆ ಪ್ರದಕ್ಷಿಣ ನಮಸ್ಕಾರ ಮಾಡುವುದಂದ್ರೆ ಜಲಾಶಯ ಬಹಳ ದೊಡ್ಡದಾಗಿದ್ರೆ
ಅದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ನಮಗಿದು ಗೊತ್ತಿದೆ. ಆದರೆ ನಾವು ನಿಂತಲ್ಲೇ ಪ್ರದಕ್ಷಿಣೆ ಮಾಡಿ ಅದಕ್ಕೊಂದು ನಮಸ್ಕಾರ ಮಾಡಬೇಕು. ಜಲಾಶಯದ ಅಭಿಮಾನಿ ದೇವತೆಗಳಿಗೆ ಎಲ್ಲದಕ್ಕೂ ಕೂಡ ನಮಸ್ಕಾರ ಮಾಡಬೇಕು. ಇದೊಂದು ಸಂಗತಿ ನಮ್ಗೆ ಗೊತ್ತಿರಬೇಕು. ಸಾಮಾನ್ಯವಾಗಿ ಜಲಾಭಿಮಾನಿ ದೇವತೆಗಳು ಅಂದ್ರೆ ವರುಣ ಮತ್ತೆ ವರುಣನ ಪತ್ನಿಯರಾದಂತಹ ಎಲ್ಲ ದೇವತೆಗಳು, ಇದನ್ನ ನಾವು ಕೇಳಿರ್ತೇವೆ. ಆದ್ರೆ ಅವರು ಮಾತ್ರ ಅಲ್ಲ, ಎಲ್ಲಾ ದೇವತೆಗಳು ಕೂಡ ಜಲಾಭಿಮಾನಿ ದೇವತೆಗಳೇ. ಬ್ರಹ್ಮವಾಯುಚ ತದ್ಭಾರ್ಯೆ ವೀಂದ್ರಶೇಷೌಚ ತತ್ಸ್ತ್ರೀಯೌ ಶಿವಸ್ತದ್ದಯಿತ ಶಕ್ರ ಕಾಮೌ ತದ್ದಯಿತಾದಯ ಸರ್ವೇ ಸುರಾಹ ಕ್ರಮೇಣೈವ ವಿಷ್ಣೋರ್ಜಾತಾಹ ಅಭಾಖ್ಯಕಾಹ ಅಂತ ಐತರೇಯ ಉಪನಿಷತ್ತು ವರ್ಣನೆ ಮಾಡ್ತದೆ. ಐತರೇಯ ಉಪನಿಷತ್ತಿನ ಭಾಷ್ಯ. ಬ್ರಹ್ಮ, ವಾಯು ಮೊದಲಾದ ದೇವತೆಗಳು, ಅವರ ಮುಂದೆ ಗರುಡಶೇಷ ರುದ್ರಾದಿಗಳು, ಶಿವ, ಇಂದ್ರ, ಅವರ ಪತ್ನಿಯರು, ಇವರೆಲ್ಲರೂ ಕೂಡ ಜಲಾಭಿಮಾನಿಗಳು. ಅಪ್ಪ ಎಂಬುದಾಗಿ ಕರೆಸ್ಕೊಂಡಿದ್ದಾರೆ. ಅದಲ್ಲದೆ ಅಭಿಮಾನಿಗಳು ಕೂಡ. ಇದು ನಮಗೆ ಅನುಸಂಧಾನ ಇರಬೇಕು ಯಾವತ್ತೂ ಕೂಡ. ಆಪ ಇತಿ ಅಂತ ಐತರೇಯ ಉಪನಿಷತ್ತು ಅವರನ್ನ ವರ್ಣನೆ ಮಾಡ್ತದೆ. ಸರ್ವೇ ಸುರಾಹ ಕ್ರಮೇಣ ಇವ, ಎಲ್ಲಾ ದೇವತೆಗಳು ದೇವಪತ್ನಿಯರು ಸರ್ವೇಚ ಅಭಭಿಮಾನಿನಃ, ಎಲ್ಲರೂ ಈ ನೀರಿಗೆ ಅಭಿಮಾನಿಗಳು. ಅಭಾಖ್ಯಕಾಹ, ನೀರು ಎಂಬುದಾಗಿ ಕರೆಸಿಕೊಳ್ಳಲ್ಪಡುವಂತವರು ಕೂಡ ಅವರಾಗಿದ್ದಾರೆ. ಆದ್ರಿಂದ ಅವರೆಲ್ಲರನ್ನೂ ಕೂಡ ಆ ಸಂದರ್ಭದಲ್ಲಿ ಪ್ರದಕ್ಷಿಣೆ ನಮಸ್ಕಾರದ ಮೂಲಕ ನಾವು ಆರಾಧಿಸ್ತೇವೆ ಅಂತ ಅದರ ಅರ್ಥ. ದ್ವಿಹಿ ಆಚಮ್ಯ, 2 ಬಾರಿ ಆಚಮನ ಮಾಡಬೇಕು ಅಂತ ಕೂಡ ಅಲ್ಲಿ ವಿಧಾನ ಬಂದಿದೆ. ಸರ್ವದೇವ ಮಯಾ ಹ್ಯಾಪಃ ಮನ್ಮಯಾ ಪಾಂಡುನಂದನ. ನಾನೀಗಾಗಲೇ ಹೇಳಿದ್ದನ್ನೇ ಇಲ್ಲಿ ಮಹಾಭಾರತದಲ್ಲಿ ನಾವು ಕಾಣ್ತೇವೆ. ವೈಶ್ವದೇವ್ಯ ತಥೋ ಹ್ಯಾಪಃ ಅಂತ ಕೂಡ ಶಾಸ್ತ್ರದಲ್ಲಿ ಬರ್ತದೆ. ಅದರಿಂದ ನೀರು ಅಂದ್ರೆ ಅದು ಎಲ್ಲ ದೇವತೆಗಳ ಸನ್ನಿಧಾನವನ್ನು ಕೂಡ ಒಳಗೊಂಡದ್ದಾಗಿರ್ತದೆ. ಆದ್ರಿಂದ ಆ ನೀರಿನಲ್ಲಿ ಎಲ್ಲ ದೇವತೆಗಳನ್ನು ಕೂಡ ನಾವು ಕಾಣಬೇಕು. ಆಪೋಹಾಸ್ಮೈ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ. ನಮಗೆ ಪುಣ್ಯಕರ್ಮ ಮಾಡಲಿಕ್ಕೆ ಬೇಕಾದಂತಹ ಶ್ರದ್ಧಾವನ್ನು ಕೊಡುವಂಥವು ಈ ಜಲಾಭಿಮಾನಿ ದೇವತೆಗಳು ಅಂತ ಅರ್ಥ. ತಸ್ಮಾತ್ ತಾಸ್ತು ನ ಹಂತವ್ಯಾಹ ತು ಅದ್ಭಿಃ ಪ್ರಕ್ಷಾಲಯೇತ್ ಸ್ಥಳಂ. ಆ ನೀರನ್ನು ಯಾವತ್ತೂ ಕೂಡ ಬಡಿಯಬಾರದು ಅಂತಿದೆ. ನೀರನ್ನ ಬಡಿಯಬಾರದು ಅಂದ್ರೆ ಏನರ್ಥ? ನೀರಿಗೆ ಯಾವತ್ತೂ ಅಪಚಾರ ಮಾಡಬಾರದು ಅಂತ ಅರ್ಥ. ಕೇವಲ ಬಡಿಯಬಾರದು ಅಂತ ಅನುವಾದ ಮಾಡಿದ್ರೆ ಅದು ಪೂರ್ಣ ತಾತ್ಪರ್ಯ ಸಿಗೋದಿಲ್ಲ. ತಸ್ಮಾತ್ ತಾಸ್ತು ನ ಹಂತವ್ಯಾಹ ತು ಅದ್ಭಿಃ ಪ್ರಕ್ಷಾಲಯೇತ್ ಸ್ಥಳಂ. ಆ ಜಲಾಶಯದ ನೀರನ್ನು ಸ್ವಲ್ಪ ತೆಗೆದುಕೊಂಡು ಹೋಗಿ ಆ ತೀರ ಪ್ರದೇಶದ ಒಂದು ಜಾಗವನ್ನು ನಾವು ಸ್ವಚ್ಛ ಮಾಡ್ಕೋಬೇಕು. ಆ ನೀರನ್ನು ಅಲ್ಲಿ ಚಿಮುಕಿಸಿ ನಮಗೆ ಸೂಕ್ತವಾದಂತಹ ಜಾಗವೊಂದನ್ನು ಆರಿಸ್ಕೊಂಡಿರ್ಬೇಕು. ನಾವು ಈಗಾಗಲೇ ಅಲ್ಲಿ ಮಣ್ಣು ಇತ್ಯಾದಿಗಳನ್ನು ಇಟ್ಟಿದ್ದೇವೆ. ಆ ಜಾಗವನ್ನು ಜಲಾಶಯದ ನೀರಿನಿಂದ ಸ್ವಚ್ಛ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅನುವಾದ ಮಾಡುವಾಗ ತೀರ ಪ್ರದೇಶದ ದೂರದ ಸ್ಥಳವೊಂದನ್ನು ಆರಿಸಿಕೊಂಡು ಜಲಾಶಯದ ನೀರನ್ನು ಆ ಸ್ಥಳದಿಂದ ಶುದ್ಧೀಕರಿಸಬೇಕು ಅಂತ ಸ್ವಲ್ಪ ಅನುವಾದ ಅಸ್ತವ್ಯಸ್ತ ಆಗಿದೆ. ಆ ಸ್ಥಳವನ್ನು ಜಲಾಶಯದ ನೀರಿನಿಂದ ಸ್ವಚ್ಛಗೊಳಿಸಬೇಕು ಅಂತ ಅದರ ವಾಸ್ತವಿಕ ತಾತ್ಪರ್ಯ. ಹಾಗಾಗಬೇಕದು. ಮೊದಲು ನೀರಿನಲ್ಲಿ ಒಂದು ಬಾರಿ ಮುಳುಗಬೇಕಂತೆ. ಮುಳುಗಿ ಆಮೇಲೆ ಆಚಮನ ಇತ್ಯಾದಿಗಳನ್ನು ಮಾಡಬೇಕು. ಆ ಮುಳುಗಿದಾಗ ಆ ಮೈಯನ್ನು ಉಜ್ಜಿಕೊಳ್ಳಬಾರದು. ನಾಂಗಾನಿ ವಿಮೃಚೇತ್, ಅಂಗಾಂಗಗಳನ್ನು ಉಜ್ಜಿಕೊಳ್ಳಬಾರದು. ಆಮೇಲೆ ಆಚಮನ ಮಾಡಬೇಕು. ಕೇವಲಂ ಪ್ರಥಮಂ ಮಜ್ಜೇತ್ ನಾಂಗಾನಿ ವಿಮೃಜೇತ್ ಬುಧಃ ತತ್ತೀರ್ಥಂ ತು ಸಮಾಸಾಧ್ಯ ಕುರ್ಯಾದಾಚಮನಂ ತತಃ. ಮತ್ತೆ ನೀರಿನಲ್ಲಿ ಮುಳುಗಿ ಆಚಮನ ಮಾಡಬೇಕು. ಅಲ್ಲಿ ನ ಅಂಗಾನಿ ವಿಮೃಜೇತ್ ಅಂತಿದೆ.
ಮೈಕೈಗಳನ್ನು ಉಜ್ಜಿಕೊಳ್ಳಬಾರದು ಅಂತ ಅಲ್ಲಿ ವರ್ಣನೆ, ಅದರ ತಾತ್ಪರ್ಯ. ಬೇರೆ ಕಡೆ ಎಲ್ಲ ಆ ಥರ ಅನುವಾದ ಮಾಡಿದ್ದಾರೆ. ನ ಅಂತನ್ನುವುದು ಅಲ್ಲಿದೆ, ನ ವಿಮೃಜೇತ್, ತೊಳೆದುಕೊಳ್ಳಬಾರದು, ಕೈಕಾಲುಗಳನ್ನು ಉಜ್ಜಿಕೊಳ್ಳಬಾರದು. ನ ಅಂತ ಸ್ಪಷ್ಟವಾಗಿದೆ. ಕೇವಲಂ ಪ್ರಥಮಂ ಮಜ್ಜೇತ್ ನ ಅಂಗಾನಿ ವಿಮೃಜೇತ್ ಬುಧಃ. ನ ಅನ್ನುವುದಲ್ಲಿ ಇಲ್ಲದೆ ಹೋದ್ರೆ ಕೇವಲಂ ಪ್ರಥಮಂ ಮಜ್ಜೇನ್ನಾಂಗಾನಿ ಅಂತ ಆ ಎರಡು ನಕಾರಗಳ ಒತ್ತಕ್ಷರವೇ ಅಲ್ಲಿ ಬರ್ತಿರ್ಲಿಲ್ಲ. ಉಜ್ಜಿಕೊಳ್ಳಬೇಕು ಅಂತೇನಾದರೂ ಕೆಲವರು ಅನುವಾದ ಮಾಡಿಬಿಟ್ಟಿದ್ದಾರೆ. ಅವರು ಆ ಶಬ್ದಗಳ ಜೋಡಣೆಯನ್ನು ಸರಿಯಾಗಿ ಗಮನಿಸಲಿಲ್ಲ ಅಂತಾನೆ ಅರ್ಥ. ಮೈಕೈಗಳನ್ನು ಉಜ್ಜಿಕೋಬೇಕು ಅಂತ ಅರ್ಥ ಮಾಡಿದ್ದಾರೆ. ಹಾಗಿದ್ರೆ ಕೇವಲಂ ಪ್ರಥಮಂ ಮಜ್ಜೇತ್ ಅಂಗಾನಿ ವಿಮೃಜೇತ್ ಬುಧಃ. ಮಜ್ಜೇದಂಗಾನಿ ಅಂತ ದಕಾರ ಅಲ್ಲಿ ಕಾಣಿಸ್ತಾ ಇತ್ತು, ಮಜ್ಜೇನ್ ನಾಂಗಾನಿ ಅಂತ ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ನಾಂಗಾನಿ ಅಂತ ಇರುವುದನ್ನು ನೋಡಿದ್ರೆ ಅದು ಉಜ್ಜಿಕೊಳ್ಳಬಾರದು ಅಂತ ಶಾಸ್ತ್ರ ಅಲ್ಲಿ ಸ್ಪಷ್ಟವಾಗಿ ಹೇಳಿರುವುದನ್ನ ನಾವು ಗಮನಿಸಬೇಕು. ಎಲ್ಲಾ ಕಡೆ ನಾಂಗಾನಿ ಅಂತಾನೆ ಇದೆ. ಹಾಗೇನಾದರೂ ಸ್ವಲ್ಪ ವ್ಯತ್ಯಸ್ತವಾದ ಅನುವಾದ ಇದ್ರೆ ಅದನ್ನ ತಿದ್ದುಕೊಳ್ಬೇಕು. ಮುಂದೆ ಸ್ನಾನವನ್ನು ಹೇಗೆ ಮುಂದುವರಿಸಬೇಕು ಅಂತ ಅನ್ನೋದನ್ನ ನಾಳೆ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.